ಸರ್ ಹರಿಯಾಣದಲ್ಲಿ ಈಗ ಸಮೀಕ್ಷೆಗಳು ಬಂದಿದೆ, ಕಾಂಗ್ರೆಸ್ ಪರವಾಗಿ ಬಂದಿದ್ದಾವೆ ಸರ್. ಹೌದು, ಕಾಂಗ್ರೆಸ್ ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಗೆದಿಯುತ್ತೆ, ಸರ್ಕಾರವನ್ನ ಮಾಡ್ತೇವೆ. ಇದು ನಮಗೆ ಬಂದಿರುವಂತ ಇಂಟರ್ನಲ್ ಮಾಹಿತಿಗಳು. ಸರ್ವೆನಲ್ಲೂ ಅದೇ ರೀತಿ ಬಂದಿದೆ. ಅದರಿಂದ ನಮ್ದು ನಿಮ್ದು ಎಲ್ಲ ಒಂದೇ ಆಗಿದೆಯಲ್ಲ. ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಕೊಯಲಿಷನ್ ಸರ್ಕಾರ ಮಾಡುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಹರಿಯಾಣದಲ್ಲಿ 100% ಮಾಡ್ತೀವಿ, ಮೆಜಾರಿಟಿ ಬರುತ್ತೆ, ಸರ್ಕಾರ ಮಾಡ್ತೀವಿ. ಇದರ ಫಾಲೋಔಟ್ ಮಹಾರಾಷ್ಟ್ರದ ಮೇಲೂ ಹಾಗೆ ಆಗುತ್ತೆ. ಜಾತಿ ಜನಗಣತಿ ವಿಚಾರವೂ ಕೂಡ ಚರ್ಚೆಗೆ ಮುನ್ನೆಲೆ ಬರ್ತಾ ಇದೆ. ಅದು ಈ ಸಂದರ್ಭದಲ್ಲಿ ಸಿಎಂ ತಮ್ಮನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಅದನ್ನ ಮುನ್ನೆಲೆ ಬಿಡ್ತಾ ಇದ್ದಾರೆ ಅನ್ನುವಂಥ. ನೋಡಿ, ಯಾರನ್ನ ಇದು ಎಂತ ಒಂದು ವಿಚಿತ್ರ ಇದ್ದು ಸಂದರ್ಭಗಳು. ಈಗ ಅವರು ಈ ಸಂದರ್ಭದಲ್ಲಿ ಅದನ್ನ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ. ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ. ಆದ್ರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಲೋಕಸಭೆಯ ಚುನಾವಣೆ ಆಗಿ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತಗೊಂಡ್ಬರ್ತೀವಿ ಅಂತ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದಾಗ ಹೇಳಿತ್ತು. ಇಲ್ಲಿ ತನಕ ಅದ್ರ ಬಗ್ಗೆ ಅದೇ ಅದಕ್ಕೂ ಕಾರಣಗಳಿದ್ದಾವೆ, ಇಲ್ಲ ಅಂತಲ್ಲ. ಅದಕ್ಕೂ ಕಾರಣ ಇದೆ, ಡಿಲೇ ಆಗೋದಕ್ಕೂ ಕಾರಣ ಇದಾವೆ. ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನ ತಗೊಂಡ್ ಬರ್ಬೇಕು ಅಂತಕ್ಕಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಮೊದಲು ಚರ್ಚೆ ಆಗ್ಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ, ಹಂಗೆ ಬಿಡುಗಡೆ ಮಾಡ್ಬೇಕಾ, ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದ್ರೆ ತರಬೇಕು, ಮುಂದಿನ ಅಸೆಂಬ್ಲಿಗೆ ತರಬೇಕಾ ಅಥವಾ ಅನಂತರ ತರಬೇಕಾ, ಅದೆಲ್ಲ ತೀರ್ಮಾನ ಮಾಡ್ತಾರೆ. ಅಲ್ಲೇ ಟೇಬಲ್ ಮಾಡ್ಕೊಂಡೆ ಪಬ್ಲಿಕ್ ಡೊಮೇನ್ ಬರ್ಬೇಕಲ್ಲ ಸರ್? ಹೌದು, ಇಲ್ಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು. ಕ್ಯಾಬಿನೆಟ್ ಡಿಸೈಡ್ ಮಾಡಿ ಇಲ್ಲ ಅಸೆಂಬ್ಲಿಗೆ ಬೇಕಾಗಿಲ್ಲ, ನಾವು ಕಮಿಷನ್ ತಾನೇ ಇದು ವರದಿ ಬಿಡುಗಡೆ ಮಾಡ್ತೀವಿ ಅಂತ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರೆ ಆಯ್ತು. ಆಪ್ಷನ್ ಇದೆ ಸರ್. ಹೌದೌದು, ಆಗುತ್ತೆ. ಮುಂದಿನ ವರ್ಷ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡಿಸಬಹುದು ಜನಗಣತಿ ಜೊತೆ ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಬಿಡುಗಡೆ ಮಾಡಿದ್ರೆ ಗೊಂದಲ ಆಗಲ್ಲ ಅಲ್ಲ, ಮಾಡ್ಲಿ. ಆಮೇಲೆ ಓವರ್ಲ್ಯಾಪಿಂಗ್ ಇದ್ರೆ ಸರಿ ಮಾಡ್ಕೋಬಹುದಲ್ಲ. ಓವರ್ಲ್ಯಾಪಿಂಗ್ ಇದ್ದು ಒಂದು ಸಮುದಾಯ ಜಾಸ್ತಿ ಇದೆ, ಒಂದು ಸಮುದಾಯ ಕಮ್ಮಿ ಇದೆ ಹಾಗೆ ಅಂತ ಹೇಳಿ ಹಾಗಾದ್ರೆ ಆತರ ಬರೋದಾದ್ರೆ ಓವರ್ಲ್ಯಾಪಿಂಗ್ ಒಂದು ವೇಳೆ ಸೆಂಟ್ರಲ್ ಗವರ್ಮೆಂಟ್ ಇದು ಮಾಡೋದು ಅಂದ್ರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದನ್ನೇ. ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ. ಯಾವಾಗ್ಲೂ ಸೆನ್ಸಸ್ ಅನ್ನ ನಾವು ಕೇಂದ್ರ ಸರ್ಕಾರ ಮಾಡುವಂತ ಸೆನ್ಸಸ್ ಅನ್ನೇ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ, ನಾವು ಅದನ್ನೇ ಉಪಯೋಗಿಸ್ತೀವಿ. ಸರ್, ಲಿಂಗಾಯತ ಮತ್ತೆ ಒಕ್ಕಲಿಗ ಸ್ವಾಮೀಜಿಗಳ ಜೊತೆಗೆ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಒಳಗೊಂಡಂತೆ ವಿರೋಧ ವ್ಯಕ್ತಪಡಿಸಿದ್ರು ಸರ್. ಈಗ ಇದನ್ನ ಬಿಡುಗಡೆ ಮಾಡಿ ಆಮೇಲೆ ಸರಿ ಮಾಡ್ಕೋಬಹುದು ಅನ್ನುವಂತ ಸಮರ್ಥನೆ ಕೊಡಬಹುದು ಸರ್? ಹಾಗಾದ್ರೆ ಗೊತ್ತಿಲ್ಲ, ಅದನ್ನ ಒಂದ್ಸಾರಿ ಬರ್ಲಿ, ಇದಕ್ಕೆ ನಮ್ಮ ಕ್ಯಾಬಿನೆಟ್ ಬಂದು ಚರ್ಚೆ ಆಗ್ಲಿ, ಆಮೇಲೆ ಇವೆಲ್ಲ ಏನೇನು ತೀರ್ಮಾನಗಳು ಅದರಿಂದ ಆಚೆ ಬರುತ್ತೆ, ಆ ನಂತರ ನೋಡೋಣ. 8 ವರ್ಷನ ಕಾದಿದ್ರೆ ಅಂತ ಇನ್ನೊಂದು ವರ್ಷಕ್ಕಾದ್ರೆ ಅದು ಸರಿಯಾಗಿ ಮಾಹಿತಿ ಸಿಗ್ಬೋದಲ್ಲ ಅಂತ ಗೊಂದಲಗಳ ಮಧ್ಯೆ ಬಿಡುಗಡೆ ಮಾಡೋದು. ರಾಜ್ಯ ಸರ್ಕಾರ 160 ಕೋಟಿನ ಏನೋ ಖರ್ಚು ಮಾಡಿದೆ. ಅದರಿಂದ ನಾಳೆ ಅದಕ್ಕೂ ಲೆಕ್ಕ ಕೊಡ್ಬೇಕಿಲ್ಲ. ಅದರಿಂದ ಈ ನಾಳೆ CAG-ನವರು ಕಮೆಂಟ್ ಮಾಡ್ತಾರೆ, ನೀವು 160 ಕೋಟಿ ಖರ್ಚು ಮಾಡಿದಿರಿ, ಹೆಂಗೆ ಇದು ಒಂದು ವರದಿನೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಹೇಳ್ಬೋದಲ್ಲ. ಅದಕ್ಕೆ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡ್ಬೇಕಾಗುತ್ತೆ.